ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಸನಲ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ನೆನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋಗೆ ಕಿಚ್ಚ ಸರ್ ಬರ್ತಾರೆ. ಸೊ ಕಿಚ್ಚ ಸರ್ ಬಂದಮೇಲೆ ನೆಕ್ಸ್ಟ್ ಮನೆ ಒಳಗಡೆ ಏನಾಯಿತು ನೋಡ್ಕೊಂಬರೋಣ ಅಂತ ಹೇಳ್ತಾರೆ. ಸೊ ನಿನ್ನೆ ಗ್ಯಾಪ್ ಪಾಸಲ್ಲಿ ಹನುಮಂತು ಹಾಗೂ ಧನರಾಜ್ ಅವರು ಕೂತ್ಕೊಂಡು ಮತ್ತು ಸೇಮ್ ಅವರ ಕಾರಿಡಾರಲ್ಲಿ ಬಾಕ್ಲ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನನಗೆ ಏನು ಅನಿಸೋ ದೋಸ್ತ ನಾನು ಅದನ್ನು ಹೇಳಿದೆ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಇವರು ಕೂಡ ಹೇಳ್ತಾ ಇರ್ತಾರೆ, ಸ್ವಲ್ಪ ಇನ್ಪುಟ್ಸ್ಗಳು ಕೊಡ್ತಾ ಇರ್ತಾರೆ. ಅವ್ರು ಏನು ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ಲಲ್ಲೋ, ನೀನು ಅರ್ಥ ಮಾಡ್ಕೊಳ್ಬೇಕು ಯಾವ ಥರ ಗೇಮ್ ಆಡಬೇಕು ಅಂತ. ಇವರು ಅದು ಆನೆಸ್ಟಾಗಿ ಇವರು ಹನುಮಂತರು ಇದೊಂದು ಇಷ್ಟ ಆಗ್ತಾರೆ ಏನಂತಂದರೆ ಆನೆಸ್ಟಾಗಿ ಹೇಳ್ಕೊಂಡು ನನಗೆ ಏನು ಅನಿಸೋ ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ, ಬಿಡು ದೋಸ್ತ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟು ಲೈಕ್ ಬೆಡ್ರೂಮಲ್ಲಿ ಉಗ್ರಂ ಮಂಜು ಅವರು ಮೋಕ್ಷಿತ ಅವ್ರ ಹತ್ರ ಲೈಕ್ ಗೌತಮಿ ಅವರು ಮತ್ತು ಅವ್ರ ಹಸ್ಬೆಂಡ್ ಏನು ಮಾತಾಡಿದ್ರು ಅಂತ ಕೇಳ್ತಾ ಇರ್ತಾರೆ. ಸೊ ಅವರು ಅಲ್ಲೇ ಇರ್ತಾರೆ, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿರಲ್ಲ. ಸೊ ನಾನು ಇಲ್ಲೇ ಇದ್ದೀನಿ, ನನ್ನೇ ಕೇಳಿ ಯಾಕೆ ಇನ್ನೊಬ್ಬರನ್ನ ಕೇಳ್ತೀರಾ, ನನ್ನ ಮ್ಯಾಟ್ರು ನನ್ನ ಹತ್ರ ಬಿಟ್ಟು ಬೇರೆ ಹತ್ರ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ. ಅಲ್ಲಿ ನಾನು ಬೇರೆ ಏನು ಕೇಳ್ತಾ ಇಲ್ಲ, ಅಲ್ಲಿ ಏನು ಮಾತಾಡಿದ್ರೆ ನನಗೆ ಕೇಳಿಸಿಲ್ಲ ವಿಡಿಯೋ ಪ್ಲೇ ಮಾಡಿದಾಗ. ಸೊ ಹಂಗಾಗಿ ಮೋಕ್ಷಿತ ಅವ್ರ ಹತ್ರ ಕೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲ ನನ್ನನ್ನು ಕೇಳಿ ನಾನೇ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಕೊಡಿ ಅಂತಂದಾಗ ಇಲ್ಲ ನಾನು ಮಲ್ಲಿ ಕೊಡಿದ್ದೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಆನ್ಸರ್ ಕೊಡ್ತಾರೆ ಅವ್ರಿಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ಮತ್ತೆ ಮಾತಾಡ್ತಿರ್ತಾರೆ. ಅಂದರೆ ನಿಮ್ಮ ತಾಯಿಯವ್ರು ಏನು ಹೇಳಿದ್ರು ನಂಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ನಮ್ಮ ತಾಯಿನೇ ಹೇಳ್ತಾರೆ ನಿಮ್ಮ ಜೊತೆ ದೂರ ಇರು ಅಂತ ಹೇಳ್ತಾರೆ. ಸೊ ಇಲ್ಲಿ ಎಲ್ಲ ಒಂದು ಕಡೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಅದು ಯಾರು ತೋರಿಸ್ಕೊಂತಲ್ಲ ಆ್ಯಕ್ಚುಲಿ, ಬಟ್ ಇಲ್ಲಿ ಬೇಜಾರಾಗಿರೋದೇನು ತ್ರಿವಿಕ್ರಮ್ ಅವ್ರಿಗೆ ಅನ್ನಿಸ್ತಿರೋದು ಅಂತಂದರೆ ಕ್ಲಿಯರ್ ಕಟ್ ಆಗಿ ಆ ಕ್ಲಿಪ್ಪಿಂಗ್ಸ್ಗಳನ್ನ ಇವರು ಹಾಕಿದೆ ತಪ್ಪಾಗೈತೆ ಅನ್ನೋ ಥರನೇ ಅವರ ರಿಯಾಕ್ಷನ್ಸ್ಗಳಿತ್ತು. ಆ್ಯಂಡ್ ಎಸ್ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾರ್ಮಲ್ ಆಗಿ ಧನರಾಜ್ ಹಾಗೂ ಹನುಮಂತ್ ಅವ್ರು ಮತ್ತೆ ಅದೇ ವಿಷಯನ ಮಾತಾಡ್ತಿರ್ತಾರೆ. ಅವಾಗ ಈ ನಿಧಾನ ಕೇಳೋ ದೋಸ್ತ ಕೇಳಿಸ್ಕೊಂಡು ಅದೇ ನಾಮಿನೇಷನ್ಸ್ ರೀಸನ್ ಕೊಡ್ತಾರೆ ಅಂತ ಹೇಳ್ತಾರೆ. ನನ್ನ ಹನುಮಂತ ಅವ್ರಿಗೆ ಇಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಏನಕ್ಕೆ ಇನ್ನೊಂದ್ಸತಿ ಈ ಥರ ಹೇಳಿದ್ರೆ ಸರಿ ಇರಲ್ಲ ಅಂತ ಧನರಾಜ್ ಅವ್ರ ಪಾಪ ಅವ್ರು ಬುದ್ಧಿವಾದ ಹೇಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ ಬಂದ ತಕ್ಷಣ ತ್ರಿವಿಕ್ರಮ್ ಅವರು ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ ಇವತ್ತು ಡ್ಯಾಶಿಂಗ್ ಆಗಿ ಅಂತ ಸ್ವಲ್ಪ ಹೊಗಳುತ್ತಾರೆ. ಅವ್ರಿಗೆ ಉಗ್ರಂ ಮಂಜು ಅವ್ರಿಗೆ ಚೇಂಜಸ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಸ್ಪೆಷಲಿ ಚೈತ್ರ ಕುಂದಾಪುರ ಅವ್ರಿಗೆ ವೈಟ್ ಸರಿ ಹಾಕೊಂಡಿದ್ದೀರಾ, ಇನ್ನೂ ಶಾಂತವಾಗಿ ಇರ್ತೀರಾ, ಸ್ವಲ್ಪ ನೋಡ್ಬೋದು, ನಿಮ್ಮಿಂದ ಶಾಂತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಸುದೀಪ್ ಸರ್ ಹೇಗೆ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಿನ್ನೆ ಎಪಿಸೋಡ್ನಲ್ಲಿ SR ನೋ ರೌಂಡ್ ಬರುತ್ತೆ. ಸೊ SR ರೌಂಡ್ ನೋವಲ್ಲಿ ಲೈಕ್ ಫಸ್ಟ್ ಕ್ವಶನ್ ಬರೋದು ಹನುಮಂತು ಅವರು ಲೈಕ್ ಅಂದರೆ ರೀಸನ್ಸು ವಿತೌಟ್ ರೀಸನ್ಸ್ ಏನೂ ಇಲ್ಲದೇ ಲೈಕ್ ಗೊತ್ತಾಗ್ದೇ ಕೆಲವೊಂದು ಬಾರಿ ಕೊಟ್ಬಿಡ್ತಾರಾ, ಇಲ್ಲಾಂದರೆ ಬೇರೆಯವ್ರು ಕೊಟ್ಟಿದ್ದು ನೋಡಿ ಕೊಡ್ತಾರಾ, ಬ್ಲ್ಯಾಂಕ್ ಆಗ್ತಾರಾ ಅಂತ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಎಸ್ ಅಂತ ಕೊಟ್ಟಿರ್ತಾರೆ ಎಕ್ಸೆಪ್ಟ್ ಧನರಾಜ್ ಅವರು. ಅವ್ರ ದೋಸ್ತಿನ ಇಲ್ಲಿ ಬಿಟ್ಕೊಡಲ್ಲ, ಈವನ್ ಹನುಮಂತ್ ಅವರು ಎಸ್ ಅಂತ ಒಪ್ಕೊಂಡಿರ್ತಾರೆ. ಸೊ ಇಲ್ಲಿ ಧನರಾಜ್ ಅವ್ರು ನೋ ಅಂತ ಕೊಡ್ತಾರೆ ಅಂದರೆ ಇಲ್ಲ ಸರ್ ಆ ಥರ ಎಲ್ಲ ಏನೂ ಇಲ್ಲ, ಅವ್ರಿಗೆ ಕೆಲವೊಂದು ಬಾರಿ ರೀಸನ್ಸು ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ತೋಚಿದ್ನೇ ಅವ್ರು ಕೊಡ್ತಾರೆ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಕೆಲವು ಲಾಸ್ಟ್ ಒಂದು ವೀಕಲ್ಲಿ ಅವರೇ ಡೌನ್ ಆಗಿದ್ರು ಬಿಟ್ಟು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ. ಮೋಕ್ಷಿತ್ ಅವ್ರು ಏನಂತ ಹೇಳ್ತಾರೆ ಅಂದರೆ ಹೌದು ಸರ್ ಕೆಲವೊಂದು ಬಾರಿ ಏನೋ ಒಂದು ಯೋಚನೆ ಮಾಡಿಕೊಂಡು ಲೈಕ್ ನಾವೇನೋ ಹೇಳಿರ್ತೀವಿ ಅದನ್ನೇ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹನುಮಂತ್ ಅವರು ಒಂದು ಸ್ವಲ್ಪ ಟಕ್ಕರ್ ಕೊಟ್ಟರು ಅಂತಲೇ ಹೇಳ್ಬೋದು. ಸರ್ ನನಗೇನು ಬರುತ್ತೋ ಅದು ನನ್ನ ಮನಸ್ಸಿಗೆ ಏನು ಬರುತ್ತೋ ಆಟದ ಮೂಲಕ ನಾನು ಅದನ್ನು ಕೊಡ್ತೀನಿ ಅಷ್ಟೇ, ಬಟ್ ಒಂದೊಂದು ಟೈಮಲ್ಲಿ ತಲೆಗೆ ಒಳೆಯಲ್ಲ ಅಂತ ಏನೋ ಒಂದು ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ. ಸೊ ಎಲ್ಲರೂ ನಗ್ತಾ ಇರ್ತಾರೆ ಆ್ಯಕ್ಚುಲಿ ಅಂತ ಹೇಳ್ಬೋದು. ಶಿಳ್ಳೆ ಚಪ್ಪಾಳೆ ಎಲ್ಲ ಬರುತ್ತಪ್ಪ ಅದಕ್ಕೆ ಎಸ್ಪೆಷಲಿ ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಒಂದು ಟ್ರೋಲ್ಸ್ಗಳು ವಿಡಿಯೋಗಳನ್ನ ಮತ್ತು ಮೀಮ್ಸ್ಗಳನ್ನೆಲ್ಲ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಮೇಯ್ನ್ ಆಗಿ ನೆನ್ನೆ ಟ್ರೋಲ್ಗಳು ವಿಡಿಯೋಗಳನ್ನ ಪ್ಲೇ ಮಾಡಿದ್ದು ಚೈತ್ರ ಕುಂದಾಪುರ ಅವ್ರದ್ದು. ಸೊ ಇಲ್ಲಿ ಕಾಣಿಸ್ತಾ ಇದೆ. ಸೊ ನನ್ನ ಮಕ್ಕ ಒಳ್ಳೆ ಸ್ಕೂಲ್ ರಫ್ ಬುಕ್ ಥರ ಯೂಸ್ ಮಾಡಿದ್ದಾರೆ ಅಂತ. ಐ ಮೀನ್ ಅವರ ಮಕ್ಕದು ಫುಲ್ ಪೇಂಟ್ ಮಾಡಿಬಿಟ್ಟು ಆದರೆ ಇದು ಮಾಡಿ ರಜತವ್ರು ಮಾಡಿರ್ತಾರಲ್ಲ ಅವ್ರು ಅದನ್ನು ಮಾಡಿ ಮೆಮಿ ಹಾಕಿದ್ರು. ಸೊ ಸಕಲ ಮಾಡ್ತಾರೆ ಗುರು ಟ್ರೋಲ್ಸ್ ಅವರು ಮತ್ತು ಮೆಮಿಯರ್ಸ್ ಅವ್ರು ಮತ್ತು ಇದ್ರಲ್ಲಿ ಮಾತ್ರ. ಹೌದು. ನೆಕ್ಸ್ಟ್ ಅದೇ ಎಲ್ಲ ಒಂದಷ್ಟು ಫನಿ ಮೆಮ್ಸ್ಗಳನ್ನ ಹಾಕ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಜಾಸ್ತಿ ನಗು ಬಂದಿದ್ದು ಅಂದರೆ ಚೈತ್ರ ಕುಂದಾಪುರ ಅವರು ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಕಿಚ್ಕೊಂಬರ್ತಾರಲ್ಲ, ಅವಾಗ ಅಮ್ಮ ತಾಯಿ ಬಂದೆ ಮೈ ಮೇಲೆ ಬಂದ್ಬಿಟ್ಟಿದೆ ಚಾಮುಂಡಿ ತಾಯಿ ಅಂತ ಹೇಳ್ತಾರಲ್ಲ, ಅದೊಂದು ವಾಯ್ಸ್ ಓವರ್ ಕೊಟ್ಟಿದ್ದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಇದಾದ ಇನ್ನೊಂದು ಟ್ರೋಲ್ ಅಂತಂದರೆ ಧನರಾಜು ಮತ್ತು ಹನುಮಂತು ಅವ್ರದ್ದು ಒಂದು ಟ್ರೋಲ್ ಹಾಕಿದ್ರು, ಅದು ಮಾತ್ರ ಎಪಿಕ್ ಅಂತಲೇ ಹೇಳ್ಬೋದು. ಸೊ ಇವರಿಬ್ರು ಆ್ಯನಿವರ್ಸರಿ ದಿವಸ ಒಟ್ಟಾಗಿ ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ, ಇವರಿಬ್ರು ಇಣುಕಿ ನೋಡ್ತಾ ಇರ್ತಾರೆ ಲಾನೇರಿಯಲ್ಲಿ ಏನಾದ್ರು ಮಾಡ್ತಾ ಇದ್ದಾರೆ ಅಂತ. ಅದನ್ನು ಒಂದು ಕಾಮಿಡಿ ರೂಪದಲ್ಲಿ ಚೆನ್ನಾಗಿ ಹೇಳ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು ಸುದೀಪ್ ಸರ್. ಸೊ ಒಂದಷ್ಟು ಮಜಾ ಇತ್ತು. ಅದೇ ಫನಿ ಅಂದರೆ ನಾಯಿದು ಒಂದು ಬೊಗಳುತ್ತಾ ಇರೋದು ಗೌತಮಿ ಅವ್ರ ಮತ್ತೆ ಆಡಕ್ಕೆ ಬಂದಾಗ ಉಗ್ರ ಮಂಜು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನೋ ರೀತಿ ತೋರಿಸ್ಕೊಂಡ್ರು, ಅಲ್ಲಿ ಸ್ವಲ್ಪ ರೇಗಿಸ್ತಾರೆ. ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ಆಕ್ಟಿವಿಟಿ ಕೊಡ್ತಾರೆ ಸುದೀಪ್ ಸರ್ ಕಡೆಯಿಂದ, ಫನ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಕಣ್ಣಿನ ಪಟ್ಟಿ ಕಟ್ಟಿರ್ತಾರೆ, ಒಂದು ಸ್ಮೆಲ್ ಆಗೋ ಟೇಸ್ಟ್ನ ಮಾಡಿಬಿಟ್ಟು ಯಾವುದು ಪದ ಅಂತ ಹೇಳಿ ಯಾವ್ದು ಐಟಮ್ ಅದು ಅಂತ ಹೇಳಬೇಕಾಗಿರುತ್ತೆ ಆಪೋಸಿಟ್ ವ್ಯಕ್ತಿಯಾಗಿ. ಸೊ ಇಲ್ಲಿ ಫಸ್ಟ್ ಹನುಮಂತಂಗೆ ಪಾಪ ಪಿಜ್ಜಾ ಕೊಟ್ಬಿಟ್ಟಿರ್ತಾರೆ. ಅದು ಆದರೂ ರಗಡಾಗಿ ಹೇಳ್ತಾರೆ ಪಿಜ್ಜಾ ಅಂತ ಗೊತ್ತು, ನೀವು ಆರ್ಡರ್ ಮಾಡ್ಕೊಂಡು ತಿಂತೀರಾ ಅಂತೆಲ್ಲ ಇಂಟಿ ಕೊಡ್ತಾರೆ ಆ್ಯಕ್ಚುಲಿ. ಅಂದರೆ ಇವರು ನೋಡಿರ್ತಾರೆ ತಿಂದಿರ್ತಾರೆ ಹನುಮಂತ್ ಅವರು. ಸೊ ಹಂಗಾಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ. ಎಸ್ ಇದ್ರ ಮೇಲೆ ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವರು ಕೂಡ ಕಂಡುಹಿಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ಭವ್ಯಗೌಡ ಬರ್ತಾರೆ. ಭವ್ಯ ಎಲ್ಲ ಚೆನ್ನಾಗಿ ಮಾಡೋದು ಆಕ್ಟಿವಿಟೀಸ್ ಅಂತ ಹೇಳ್ಬೋದು. ಇದು ಒಂಥರ ಫನ್ ಆಕ್ಟಿವಿಟೀಸ್. ಇದರಲ್ಲೆಲ್ಲ ಮೇನ್ ಅಂತದೇನು ಇರಲಿಲ್ಲ. ಬಟ್ ಇವಾಗ ಬರೋದು ಮೇನ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಡೇಂಜರ್ ಬಂದ್ಬಿಟ್ಟು ಇನ್ನೊಂದು ಕಾಂಪಿಟೇಷನ್, ಇನ್ನೊಂದು ಜೋಕರ್. ಸೊ ಮೂರು ವೃತ್ತಾಕಾರದ ಲೈಕ್ ಅಂದ್ರೆ ಟಾರ್ಗೆಟ್ ಮಾಡಿ ಹೊಡಿತಾರೆ ಗೊತ್ತಾ. ಸೊ ಬಾಣ ಬಿಡ್ತಾರಲ್ಲ ಟಾರ್ಗೆಟ್ ಇರೋದು ಆ ಥರ ಇರುತ್ತೆ. ಸೊ ನಿಮಗೆ ಯಾರು ಕಾಂಪಿಟೇಟರ್ ಅನಿಸ್ತಾರೋ, ಇಲ್ಲಾಂದ್ರೆ ಡೇಂಜರ್ ಅಂತ ಅನಿಸ್ತಾರೋ, ಇಲ್ಲ ಅಂತಂದ್ರೆ ಜೋಕರ್ಗಳ ಕಾಣಿಸ್ತಾ ಇದ್ದಾರೋ ಅವ್ರನ್ನ ಫೋಟೋನ ತೆಗೆದು ನೀವು ಅಂಟಿಸ್ಬೇಕು
ತೋರಿಸ್ಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಮೊದಲು ಚೈತ್ರ ಕುಂದಾಪುರ ಅವರು ಬರ್ತಾರೆ. ಚೈತ್ರ ಕುಂದಾಪುರ ಅವರು ರಜತ್ ಅವ್ರನ್ನ ಜೋಕರ್ ಆಗಿ ಇಡ್ತಾರೆ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಲಾಸ್ಟ್ ಡೇಂಜರ್ ಝೋನಲ್ಲಿ ಇಡ್ತಾರೆ. ಆ್ಯಂಡ್ ಇನ್ ಬಿಟ್ವೀನು ಕಾಂಪಿಟೇಟರ್ ಆಗಿ ಉಗ್ರಂ ಮಂಜು ಅವ್ರಿಗೆ ಒಂದು ಫೋಟೋ ಮಾಡ್ತಾರೆ ಅಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಹನುಮಂತು ಬರ್ತಾರೆ. ಹನುಮಂತು ಅವರು ಚೈತ್ರ ಕುಂದಾಪುರ ಅವ್ರನ್ನ ಜೋಕರ್ ಆಗಿ ಕೊಡ್ತಾರೆ ಆ್ಯಂಡ್ ಕಾಂಪಿಟೇಟರ್ ಆಗಿ ರಜತ್ ಅವ್ರನ್ನ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಲೈಕ್ ಡೇಂಜರ್ ಝೋನಲ್ಲಿ ಇಡೋದು ಉಗ್ರಂ ಮಂಜು ಅವ್ರನ್ನ ಆ್ಯಕ್ಚುಲಿ ಇಲ್ಲಿ. ಸೊ ಚೈತ್ರ ಕುಂದಾಪುರ ಅವ್ರು ಏನಕ್ಕೆ ಅಂತ ಹೇಳ್ತಾರೆ ಅಂದರೆ ನಾನು ಅವ್ರನ್ನ ಕನ್ಸಿಡರೇ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಹನುಮಂತು ಅವ್ರಿಗೆ ಬರುವಂಥ ರಜತ್ ಹಾಗೂ ಹನುಮಂತುಗೆ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಚಪ್ಪಾಳೆ ಬರುತ್ತೆ ಅಂತ ಹೇಳ್ಬೋದು ಆಡಿಯನ್ಸ್ ಕಡೆಯಿಂದ. ಸೊ ಯಾಕಂದ್ರೆ ಅವರ ಆ ಥರ ಪಂಚ್ಗಳು ಹಂಗಾಗಿ ಕೊಡ್ತಾರೆ, ಅದಕ್ಕೋಸ್ಕರ ಆ ಥರ ಬರುತ್ತೆ ಅನ್ಸುತ್ತೆ. ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲರೂ ಒಂದೊಂದು ಅವ್ರಿಗೆ ಏನೇನು ಅಭಿಪ್ರಾಯ ಮನಸ್ಸಿಂದ ಬರುತ್ತೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಇದರಲ್ಲಿ ಜಾಸ್ತಿ ಹೈಲೈಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಮೋಕ್ಷಿತ್ ಅವ್ರಿಗೆ ಒಂದು ಕೂಡ ಕಾಂಪಿಟೇಟರ್ ಆಗಿರಿ ಇಲ್ಲ ಅಂತಂದ್ರೆ ಡೇಂಜರ್ ಝೋನ್ ಆಗಲಿ ಬರಲೇ ಇಲ್ಲ. ತ್ರಿವಿಕ್ರಮ್ ಅವ್ರು ಬಂದಾಗ ಜೋಕರ್ ಪಟ್ಟನ ಅವ್ರು ಕೊಟ್ಬಿಡ್ತಾರೆ. ಸೊ ಅವ್ರು ಕೊಡೋ ರೀಸನ್ ಏನಂತಂದ್ರೆ ಲೈಕ್ ಈ ಮನೆಯಲ್ಲಿ ಅವ್ರದ್ದು ಏನೋ ಇನ್ಪುಟ್ ಬರ್ತಾ ಇಲ್ಲ, ಕನ್ಸಿಡರೇ ಮಾಡ್ತಾ ಇಲ್ಲ, ಕ್ವೈಟ್ ಆಗಿದ್ದಾರೆ, ತುಂಬಾ ಏನೋ ಮೌನವಾಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಜೋಕರ್ ಇದಕ್ಕೆ ಹಾಕ್ತಾರೆ ಇಲ್ಲಿ. ಸೊ ನಮ್ಗೆ ಯಾಕೋ ಹಂಗೆ ಜೋಕರ್ ಇದ್ದಾರೆ ಅಂತ ಅನಿಸಿಲ್ಲ. ಬಟ್ ಅವರು ಎಲ್ಲೋ ಕಾಂಪೀಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಸತಿ ಟಾಸ್ಕ್ಗಳು ಲೈಕ್ ಇದುವರೆಗೂ ಯಾವುದೋ ಅಷ್ಟು ವಿನ್ ಆಗಿಲ್ಲ. ಅದ್ರ ಬೇಸ್ ಮೇಲೆ ಅವ್ರು ಮೇ ಬಿ ಆ ಥರ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ಸಿ ಗೈಸ್ ಇಲ್ಲಿ ಏನಾಗ್ತದೆ ಇಲ್ಲ ಆಕ್ಚುಲಿ ಬಿಗ್ ಬಾಸ್ ಅಂತಂದ್ರೆ ಮಾತಾಡ್ಬೇಕಾಗತ್ತೆ. ಹೌದು, ಅವರು ಮಾತಾಡಿಲ್ಲ ಅಂತಂದ್ರೆ ಲೈಕ್ ಕೆಲವೊಂದ್ ಬಾರಿ ಏನಾಗುತ್ತೆ ಮಾತಾಡಿರೋದನ್ನ ಕಟ್ ಕೂಡ ಮಾಡ್ತಾರೆ. ಕೆಲವೊಂದು ಗಾಸಿಪ್ಗಳು ಇವಾಗ ಓಡಾಡ್ತಾ ಇರೋದು ಅಂದ್ರೆ ಅವ್ರಿಗೆ ಸ್ಕ್ರೀನ್ ಸ್ಪೇಸೇ ಕೊಡ್ತಾ ಇಲ್ಲ. ಸೊ ಅವ್ರಿಗೆ ಅವ್ರದ್ದು ಸ್ಕ್ರೀನ್ ಸ್ಪೇಸ್ ಸಿಕ್ಕಲ್ಲ ಅಂತ ಹೆಂಗ್ ಹೇಳ್ತೀರಾ ನೀವು? ಆಕ್ಚುಲಿ ಅವ್ರು ಏನಾರ ಮಾತಾಡಿದ್ರೆ ತಾನೇ ಸ್ಕ್ರೀನ್ ಸ್ಪೇಸ್ ಕೊಡೋದು. ಸಿ ಇಲ್ಲಿ ಎಲ್ಲಾರು ಕೂಡ ಇರ್ತಾರೆ, ಎಲ್ಲಾ ಕಂಟೆಂಟ್ ನೀವು ಹಂಗ್ ಲೆಕ್ಕ ತಗೊಂಡ್ರೆ ಗೌತಮ್ ಅವ್ರಿಗೆ ಸ್ಕ್ರೀನ್ ಸ್ಪೇಸೇ ಇಲ್ಲ, ಎಲ್ಲೂ ಕೂಡ ನಮಗೆ ಅವರ ಪ್ರೋಮೋಗಳು ಕಾಣಿಸ್ಕೊಂತ ಇಲ್ಲ. ಇವ್ರು ಸುಮ್ಮನೆ ಈ PR ಟೀಮ್ಗಳು ವರ್ಕ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ನೀವು ಬಲಿಯಾಗಕ್ಕೆ ಹೋಗ್ಬೇಡಿ. ಏನ್ ಎಪಿಸೋಡಲ್ಲಿ ಏನ್ ಬೇಕೋ ಅದನ್ನ ಕರೆಕ್ಟಾಗಿ ತೋರಿಸ್ತಾ ಇದಾರೆ. ಇವರು ಸಪ್ಪು ಕುತ್ಕೊಂಡಿರೋ ತೋರಿಸ್ತಾ ಇದಾರೆ, ಇವ್ರಿಗೆ ದುಃಖ ಆದಾಗ ಅಳೋದನ್ನ ತೋರಿಸ್ಕೊಳ್ತಾ ಇದಾರೆ, ನನ್ನ ತಮ್ಮನ್ ಮಿಸ್ ಮಾಡ್ಕೊಳ್ತಾ ಇದೀನಿ ಅದೆಲ್ಲ ತೋರಿಸ್ತಾ ಅದೆಲ್ಲ ಮೊನ್ನೆ ಒಂದು ಹಾಡು ಅದನ್ನು ತೋರಿಸಿದ್ದಾರೆ. ಸಿ ಇದು ಎಲ್ಲಿ ಏನ್ ತೋರಿಸ್ಬೇಕು, ಏನ್ ಕಂಟೆಂಟ್ಗಳು ಕೊಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದನ್ನ ತೋರಿಸ್ತಾರೆ. ಇವ್ರು ಏನು ಮಾಡ್ದೇನೆ ಸುಮ್ಮನೆ ಸಪ್ಪಗೆ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡಿದ್ದಾರೆ. ಇನ್ನೊಂದು ಕೆಲವೊಂದು ಬಾರಿ ನಾನು ಇನ್ನೊಂದು ಯೋಚನೆ ಮಾಡಿದ್ದೀನಿ, ಯಾವಾಗ್ಲೂ ಆ ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಸ್ಯಾಟರ್ಡೇ ಇಲ್ಲ ಸಂಡೇ ಎಪಿಸೋಡ್ ಅಲ್ಲಿ ನೋಡಿ ಸಪ್ಪು ಕುತ್ಕೊಂಡಿರ್ತಾರೆ. ಸೊ ನಗು ಮುಖ ಅನ್ನೋದೇ ಇಲ್ಲ ಅಲ್ಲಿಗೆ. ಅವ್ರು ನಕ್ಕದೆ ಚೆನ್ನಾಗಿ ಕಾಣಿಸ್ತಾರೆ ಇವರು. ನಾನು ಆಕ್ಚುಲಿ ತುಂಬಾ ಸತಿ ನಾನು ನೋಡಿದ್ದೀನಿ, ಸ್ಮೈಲ್ ಚೆನ್ನಾಗಿರುತ್ತೆ ಅವ್ರದ್ದು. ಬಟ್ ಅಲ್ಲಿ ನಗದೇ ಇಲ್ಲ. ಅವ್ರು ಎಲ್ಲಿ ಅವರಿಗೆ ಅವರೇ ಒಂದು ನೋಡಿದೆ ಅಂದ್ರೆ ಲಾಸ್ಟ್ ವೀಕ್ ಫುಲ್ ನಾನು ಹ್ಯಾಪಿನೆಸ್ ನೋಡಿದೆ. ಅವ್ರ ಫ್ಯಾಮಿಲಿ ಬಂದಾಗ ಫುಲ್ ಖುಷಿಯಾಗಿದ್ದಲ್ಲ, ಆ ಖುಷಿ ಲೈಕ್ ಈ ವೀಕೆಂಡ್ಸ್ ಅಲ್ಲೂ ಇರಬೇಕು. ಸೊ ಆ ತರ ಸಪ್ಪ ಕೂತ್ಕೊಂಡ್ರೆ ಏನೋ ಒಂಥರ ನೋಡಿ ಇಲ್ಲಿ ಮನೆಯವ್ರ ಎದುರಿಗೇನೆ ಇವ್ರು ನೋಡಿ ಸಿ ಒಬ್ರು ಕೂಡ ಅವ್ರನ್ನ ಲೈಕ್ ಕಾಂಪಿಟೇಟರ್ ಆಗ್ಲಿ ಇಲ್ಲ ಡೇಂಜರ್ ಇದು ಅಟ್ಲೀಸ್ಟ್ ಜೋಕರ್ ಗಾರ ಈಗ ಚೈತ್ರ ಕುಂದಾಪುರನ ಜೋಕರ್ ಆಗ ಕನ್ಸಿಡರೇಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರು ಬಂದು ಕೊಟ್ಟಿದ್ದಕ್ಕೆ ಓಕೆ ಜೋಕರ್ ಆಯ್ತು, ಇಲ್ಲ ಅಂತಂದ್ರೆ ಅದು ಇಲ್ಲ. ಅವ್ರಿಗೆ ಮನೇಲಿ ಇದಾರೋ ಇಲ್ವೋ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಅದು ಯಾಕೆ ಅಂತಂದ್ರೆ ಇಂಡಿವಿಜುವಲ್ ಆಗಿ ಆಡಬೇಡಿ, ಮನೆಯವ್ರು ಎಲ್ಲರ ಹತ್ರನೂ ಬೇರಿರಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಮನೆಯವ್ರಂದ್ರೆ ಇವಾಗ ಬೆರೆತ್ರೆ ಪ್ರಯೋಜನ ಇಲ್ಲ. ಇವರು ಸ್ಟಾರ್ಟಿಂಗು 3 to 4 ವೀಕ್ಸ್ ಆದ್ಮೇಲೆ ಗ್ರೂಪ್ ಅನ್ನೋದು ಮಾಡೋದು ಬೇಡ. ಈಗ ರಜತ್ ಅವರು ಗ್ರೂಪ್ ಯಾವ ಗ್ರೂಪಲ್ಲಿ ಇದ್ದಾರೆ? ರಜತ್ ಎಲ್ಲರ ಹತ್ರನೂ ಚೆನ್ನಾಗಿದ್ದಾರೆ, ಜನರ ಹತ್ರನೂ ಚೆನ್ನಾಗಿದ್ದಾರೆ, ಹನುಮಂತ ಹತ್ರ ಚೆನ್ನಾಗಿದ್ದಾರೆ, ಮೋಕ್ಷಿತ ಹತ್ರ ಹೋಗಿದೆ, ಚೈತ್ರ ಕುಂದಾಪುರ ಅವ್ರಿಗೂ ಆಗಲ್ಲ. ಬಟ್ ಸ್ಟಿಲ್ ರೇಗ್ಸಕ್ಕೆ ಹೋಗ್ತಾ ಇದ್ದಾರೆ, ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಗೊತ್ತಿದೆ ಕ್ಲಿಯರ್ ಕಟ್ ಆಗಿ ನಾನು ಆಡಕ್ಕೆ ಬಂದಿರೋದು ಬಿಗ್ ಬಾಸ್ ಗೇಮ್ ಅಷ್ಟೇ. ನಾನು ಇವ್ರನ್ನ ಯಾರು ಪರ್ಸ್ನಲ್ ಆಗಿ ಜಗಳ ಆಡಬೇಕು ಅಂತಲೂ ಏನಿಲ್ಲ. ಪರ್ಸ್ನಲ್ ಆಗಿ ಅವ್ರು ಏನೇ ಒಂದು ಅಟ್ಯಾಕ್ ಮಾಡಿದ್ರು ಕೂಡ ಇವ್ರು ಏನು ಮಾಡ್ತಾರೆ, ರಿಟರ್ನ್ ಟಕ್ಕರ್ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಮಾತಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ವ್ಯಕ್ತಿತ್ವನ ಬೆಳೆಸ್ಕೊಳ್ಬೇಕಾಗುತ್ತೆ. ಬಟ್ ಅದನ್ನ ಬಿಟ್ಬಿಟ್ಟು ಇವ್ರು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ರೆ ಇನ್ಯಾವುದೇ ಕಾರಣ ಇದು ಇರೋದೇ 3 ವಾರ. ಸೊ ಸುದೀಪ್ ಸರ್ ಅದೇ ಹೇಳ್ತಿದ್ದಾರೆ, ನೆಕ್ಸ್ಟ್ ವೀಕ್ ಇಂದ ಒಂದು ಡೈರೆಕ್ಟ್ ಆಮೇಲೆ ಒಂದು ಗ್ರ್ಯಾಂಡ್ ಫಿನಾಲೆಗೆ ಗೋಲ್ಡನ್ ಟಿಕೆಟ್ ಅಂತಾನೆ ಹೇಳ್ಬೋದು, ಆಪರ್ಚುನಿಟಿ ಇದೆ. ಯಾರಾದ್ರೂ ಗೆಲ್ಬಹುದು. ಒಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕ್ ಏನಾದ್ರು ಗೆಲ್ತು ಅಂತಂದ್ರೆ 2 ವೀಕ್ ಅಂದ್ರೆ ಡೈರೆಕ್ಟ್ ಫೈನಲ್ ಕಂಟೆಸ್ಟೆಂಟ್ ಅವ್ರು ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗೋ ಚಾನ್ಸ್ ಆರಾಮಾಗಿ ಅದ. ಇದೊಂದ್ಸತಿ ಗೆದ್ಕೊಂಡ್ಬಿಟ್ರೆ ಆರಾಮಾಗಿ 2 ವಾರ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಅಂತ ಕೂಡ ಸುದೀಪ್ ಸರ್ ಹೇಳಿದ್ದಾರೆ. ಡೈರೆಕ್ಟ್ ಗ್ರ್ಯಾಂಡ್ ಫಿನಾಲೆ ವೀಕ್ ಅವ್ರು ಎಂಟ್ರಿ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ವಿನ್ ಆದ್ರೆ ಯಾರು ಆಗ್ತಾರೋ ಏನ್ ಕತೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕಾಗತ್ತೆ ನಾವಂತೂ. ಒಟ್ನಲ್ಲಿ ಇದೊಂಥರ ಲೈಕ್ ಒಂಥರ ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಇದು ಯಾರಿಗಾರು ಸಿಗ್ಬೋದು, ಇದು ಮೋಕ್ಷಿತಗಾರ ಸಿಗ್ಬೋದು, ಭವ್ಯಗಾರ ಸಿಗ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಧನರಾಜ್ಗೆ, ಹನುಮಂತುಗೆ ಯಾರಿಗಾರು ಸಿಗ್ಬೋದು. ಸಿಕ್ಕಿದ್ರೆ ಮಾತ್ರ ಅವ್ರ ಲಕ್ ಆಪರ್ಚುನಿಟಿ ತಗೊಂಡು ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ. 2 ವಾರ ನೆಮ್ಮದಿಯಾಗಿ ಟಾಸ್ಕ್ ಆಡ್ಕೊಂಡ್ ಬರ್ತಾರೆ. ಅಂದ್ರೆ ಈಗ ಒಂದು ಭಯ ಅನ್ನೋದಿರುತ್ತೆ. ಈಗ 2 ವೀಕ್ಸ್ ಫಸ್ಟ್ ವೀಕ್ ಆಗ್ತಾ ಇದ್ದಂಗೆ ನಿನ್ನೆ ಆಕ್ಚುಲಿ ಮೋಕ್ಷಿತನ ಕಣ್ಣಲ್ಲಿ ಆ ಭಯ ಕಾಣಿಸ್ತು. ಯಾಕಂತಂದ್ರೆ ಯಾರು ಕೂಡ ನನ್ನ ಕನ್ಸಿಡರೇಷನ್ ಮಾಡಿಲ್ಲ. ಆಚ ಕಡೆ ಬಂದ್ಮೇಲೆ ಅವ್ರು ಯಾವಾಗ್ಲೂ ಇದೇ ಮಾಡ್ತಾರೆ. ವಾಟ್ ಎವರ್ ಇಟ್ ಇಸ್ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು, ಪಾಸಿಟಿವ್ ಆಗಿ ತಗೊಳ್ಬೇಕು. ಯಾವಾಗ್ಲೂ ಈಗ ಆಚೆ ಕಡೆ ಅವ್ರಿಗೆ ಫ್ಯಾನ್ಸ್ ಇಲ್ಲ ಅಂತ ಹೇಳ್ತಲ್ಲ, ಫ್ಯಾನ್ಸ್ಗಳು ಇದ್ದಾರೆ. ಆ ಫ್ಯಾನ್ಸ್ಗಳು ಎಷ್ಟು ಅವ್ರಿಗಿಂತ ಇವರೇ ಶ್ರಮ ಪಡ್ತಾ ಇದ್ದಾರೆ ಅನ್ನೋ ಅಂತ ಅನಿಸ್ತಾ ಇದೆ. ಪೋಸ್ಟರ್ಗಳು ಹಾಕೋದು, ಮೆಮಿಸ್ಗಳು ರೆಡಿ ಮಾಡ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದೆಲ್ಲ. ಸೊ ಬೇಡ, ಒಂದು ಸ್ವಲ್ಪ ಅವರು ಒಂದು ಸ್ವಲ್ಪ ರೀಚಾರ್ಜ್ ಆಗಬೇಕಾಗುತ್ತೆ ಅಂತ ಅನಿಸ್ತದೆ ನಮಗೆಲ್ಲ. ಎಸ್ಪೆಷಲಿ ಗೌತಮಿ, ಮಂಜು, ತ್ರಿವಿಕ್ರಮ್ ಈ 3 ಜನ ಬಿಟ್ಬಿಡ್ಬೇಕು. ಅವರು
3 ಜನ ಬಿಟ್ಟು ಇನ್ನೊಂದು ಕಡೆ ನೋಡಿ ಇನ್ನೊಂದು ಫೇಸ್ ಇದೆ, ಆ ಕಡೆ ಡೋರ್ಗಳು ತುಂಬ ಡೋರ್ಗಳಿದೆ, ಆ ಡೋರ್ನ ಆಪರ್ಚುನಿಟಿ ಬಾಕಿ ಹೊಡಿಬೇಕು ಅಂತ ನಮ್ಗೆ ಎಲ್ಲಾರ್ದು ಒಂದೊಂದು ನೆಗೆಟಿವ್ ಇದ್ದೇ ಇದೆ ಗೈಸ್. ಈಗ ಬರೀ ಗೌತಮಿ ಆಗಲಿ, ಉಗ್ರ ಮಂಜು ಆಗಲಿ, ತ್ರಿವಿಕ್ರಮ ಅವರಲ್ಲಿ ಮಾತ್ರ ನೆಗೆಟಿವಿಟಿ ಇಲ್ಲ, ಮನೇಲಿ ಎಲ್ಲರ ಹತ್ರನೂ ನೆಗೆಟಿವಿಟಿ ಇದೆ. ಸೊ ಎಲ್ಲರೂ ಒಂದೊಂದು ಆಪ್ಷನ್ಗಳು ತಗೊಳ್ಳಿ. ಸೊ ಬರೀ ಆ 3 ಜನನೇ ನಾಮಿನೇಷನ್ ಟೈಮಲ್ಲಿ ಅವ್ರು 3 ಜನ ಏನೋ ಒಂದು ಪ್ರಕ್ರಿಯೆ ಮಾಡ್ಬೇಕಾದ್ರೆ ಅದೇ ಬೇರೆ ಬೇರೆ ಕೊಟ್ರೆ ಸೊ ಜನಗಳಿಗೂ ನೋಡ್ತಾ ಇರ್ತಾರೆ, ಓಕೆ ಈ ವ್ಯಕ್ತಿ ಬೇರೆ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ಈಗ ಯಾಕಂದರೆ ಒಂದೇ ಪ್ಯಾಟರ್ನ್ ಆಗಿದೆ. ನಾನು ಯಾಕೆ ಸುಳ್ಳು ಹೇಳಿ, ಈಗ ನಾನು ಪ್ರತಿ ವೀಕಲ್ಲೂ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಗೌತಮಿ, ಮಂಜು, ಇಲ್ಲಾಂದ್ರೆ ತ್ರಿವಿಕ್ರಮ್, ಇದು ಬಿಟ್ಟರೆ ಅವರು ಮೂರು ಜನದ ಹೆಸರು ಬಿಟ್ಟರೆ ಬೇರೆ ಯಾವ್ದಾರ ಹೆಸರು ತೊಗೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನೇನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ. ಲೈಕ್ಗಳು ಏನು ಕೊಡ್ತಾ ಇದೀವಿ ಅಂತಂದ್ರೆ ಮೋಕ್ಷಿತ ಅವ್ರಿಗೆ ಲೈಕ್ ನಮ್ಗೆ ಅನ್ಸಿದ್ದು ಏನಂತಂದ್ರೆ ಲೈಕ್ ಅವರ ಒಂದು ಗೇಮ್ನ ಅವ್ರು ರೀಚಾರ್ಜ್ ಮಾಡ್ಕೊಂಡು ಆಡಲಿ ಅನ್ನೋದು ಒಂದು ನಮ್ಮ ಆಸೆ ಅಷ್ಟೇ. ಅವರು ಕೂಡ ಫೈನಲ್ ಬರಬೇಕು, ಸೊ ಫೈನಲ್ ಆಗಿ ನಿಂತ್ಕೋಬೇಕು, ಅದನ್ನ ನಾವು ನೋಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದೀವಿ. ನಮ್ಗೆ ಮೋಕ್ಷಿತ ಅವ್ರ ಕಂಡ್ರೆ ಏನು ದ್ವೇಷ ಇಲ್ಲ ಇಲ್ಲಿ, ಅಷ್ಟೇ ಮಾತ್ರ ಹೇಳಕ್. ಆಕ್ಚುಲಿ ಇನ್ನೊಂದೇನು ಗೊತ್ತಾ, ನೀವು ಇಷ್ಟು ಇನ್ಪುಟ್ಸ್ಗಳು ನಾವು ಏನು ಕೊಡ್ತೀವಿ ಗೊತ್ತಾ, ಇಲ್ಲಿ ಆಕ್ಚುಲಿ ಲಾಸ್ಟ್ ಸೀಸನಲ್ಲಿ ವಿನ್ನರ್ ಇವರೇ ಅಂತ ಒಂದು ಕಾನ್ಸಿಡರೇಷನ್ ಒಬ್ಬರೋ ಇಬ್ಬರೋ ಇತ್ತು ಆ್ಯಕ್ಚುಲಿ ಅಷ್ಟೇ. ಬಟ್ ಈ ಸತಿ ಎಲ್ಲರಿಗೂ ಚಾನ್ಸ್ ಇದೆ, ಈಕ್ವಲಿ ಚಾನ್ಸ್ ಇದೆ. ನಾನು ಮಾತಾಡ್ತಾ ಇರೋದು ಈ ನಾಟ್ ಲಿವನ್, ನೀವು 9 ಜನ ಇದ್ದಾರೆ ಗೊತ್ತಾ, 9 ಜನನೂ ನನಗೆ ಯಾರೂ ಕೂಡ ಇಲ್ಲಿ ಮೇಲಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನಾದರೂ ಕಾಂಪಿಟೇಟ್ರ್ ಈ 2 ವೀಕಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅದೇನೋ ದಬಾಕ್ತಾರೆ ಅಂತ ಹೇಳ್ತಾರೆ ಗೊತ್ತಾ, ಇದು 2 ವೀಕಲ್ಲಿ ಮಾಡಿದ್ರೆ ಅವರು 3ನೇ ವೀಕಲ್ಲಿ ಅವರೇ ಫೈನಲ್ ಅಂತ ಜನಗಳ ಕಣ್ಣಲ್ಲಿ ಡಿಸೈಡ್ ಆಗಿ ಓಟ್ಗಳು ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ನೋಡೋಣ ಏನಾಗುತ್ತೆ, ಯಾವ ರೀತಿ ಗೇಮ್ಗಳು ಚೇಂಜ್ ಮಾಡ್ತಾರೆ ಅಂತ. ಸೊ ಗೈಸ್ ನಿಮ್ಗೇನು ಅನಿಸುತ್ತೆ, ಯಾರು ಗ್ರ್ಯಾಂಡ್ ಫಿನಾಲೆ ವೀಕಲ್ಲಿ ಇರ್ತಾರೆ ಅಂತ? ಸೊ ಟಾಪ್ 6 ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರು ವಿನ್ ಆಗಬೇಕು ನಿಮ್ಮ ಪ್ರಕಾರ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆನೂ ಕೂಡ ಕೇಳ್ತಾರೆ, ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳು ಯಾರು ಕಪ್ ಗೆಲ್ಲಬೇಕು, ಯಾರು ಕಪ್ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕಪ್ ಗೆಲ್ಲೋದಕ್ಕೆ ಮತ್ತೆ ಯೂಶಲಿ ಸ್ಟಾರ್ಟ್ ಆಗುತ್ತೆ ಒಂದೊಂದು ಹೆಸರುಗಳು. ಸೊ ಎಲ್ಲರೂ ಕೂಡ ಅದೇ, ಒಬ್ಬರು ಹನುಮಂತು ಹೇಳ್ತಾರೆ, ಒಬ್ಬರು ಮಂಜು ಅವ್ರು ಅಂತ ಹೇಳ್ತಾರೆ, ಇನ್ನೊಬ್ರು ತ್ರಿವಿಕ್ರಮ್ ಅಂತ ಹೇಳ್ತಾರೆ. ಬರೋದು ಹನುಮಂತು ಮತ್ತು ರಜತ್ ಅವ್ರಿಗೆ ಬರುತ್ತೆ. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಡೇ 1 ಇದ್ದೀರಾ. ಉಗ್ರ ಮಂಜು ಅವ್ರು ಮಾತ್ರ ಒಬ್ಬರು ಹನುಮಂತು ಕೊಟ್ಟಿದ್ದಷ್ಟೇ, ಡೇ 1 ಮಿಕ್ತವರೆಲ್ಲ ಇದ್ದೀರಾ. ಸೊ ನೀವು ಯಾರು ಗ್ರ್ಯಾಂಡ್ ಲೈಕ್ ವಿನ್ ಆಗ್ತೀವಿ ಅಂತ ಯಾರು ಹೇಳಿಲ್ಲ. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಈಗ ಬಂದಿರೋ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮಾತ್ರ ಇಬ್ಬರು ಮೇಜರಾಗಿ ಕಾಣಿಸ್ತಾ ಇದ್ದಾರೆ, ಇಲ್ಲಿ ವಿನ್ ಆಗೋ ಒಂದು ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡು ಇನ್ನೆರಡು 3 ವಾರ ಇದೆ, 3 ವಾರದಲ್ಲಿ ನೆಕ್ಸ್ಟ್ ವಾರ ಫುಲ್ಲು ನಿಮಗೆ ನೆಕ್ಸ್ಟ್ ಡೈರೆಕ್ಟ್ ಫಿನಾಲೆಗೆ ಹೋಗೋ ಒಂದು ಟಾಸ್ಕ್ ಬರುತ್ತೆ, ಅದರಲ್ಲಿ ವಿನ್ ಆಗೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಂತ ಸುದೀಪ್ ಸರ್ ಎಂಡ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋದ್ಮೇಲೆ ಎಲ್ಲರೂ ಅವರವರಾದಂಥ ಮಾತುಕತೆ ಮಾಡ್ಕೊತಾ ಇರ್ತಾರೆ. ಗೌತಮಿ ಅವರು ಉಗ್ರ ಮಂಜು ಅವರು ಮಾತಾಡ್ಕೊತಾರೆ. ಅಂದರೆ ಓಕೆ, ಇನ್ ಫ್ರೆಂಡ್ಶಿಪ್ ಎಲ್ಲ ಏನಿಲ್ಲ, ಜಸ್ಟ್ ಗೌತಮಿಯಾಗಿ ಮಾತಾಡಕ್ಕೆ ಬಂದಿದ್ದೀನಿ, ನೆನ್ನೆ ಏನಿತ್ತು ಅದಕ್ಕೆ ಸ್ಟಿಕ್ ಆನ್ ಆಗೋಣ. ಸೊ ನಾನು ಮಾತುಗಳನ್ನ ನಿಮ್ಮ ಹತ್ರನೇ ಡೈರೆಕ್ಟಾಗಿ ಮಾತಾಡಬೇಕಾಗಿತ್ತು, ತಪ್ಪಿತ್ತು, ನಂದೇ ಸಾರಿ ಅಂತ ಹೇಳ್ಬಿಟ್ಟು ಇನ್ ಬಿಟ್ವೇನೋ ಲಾನ್ ಏರಿಯಾದಲ್ಲಿ ಹನುಮಂತು ಧನರಾಜ್ ಕೂತಿರ್ತಾರೆ. ಈ ಕಡೆ ರಜತ್ ಅವರು ಹನುಮಂತು ನಾವು ಅನ್ಕೊಂಡಿರೋ ಥರ ಒಳ್ಳೆ ವ್ಯಕ್ತಿ, ಎಲ್ಲ ಫುಲ್ ತಲೆ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಮಾತು ಹೇಳ್ತಾರೆ ಆಕ್ಚುಲಿ, ಇಲ್ಲಿ ವ್ಯಕ್ತಿ ತುಂಬಾ ಒಳ್ಳೆಯವರು, 6 ವರ್ಷದಿಂದ ನೋಡ್ತಾ ಇದೀನಿ ಅವ್ರನ್ನ ಅಂತ ಹೇಳ್ತಾರೆ. ಅಲ್ಲಿ ಈ 6 ವರ್ಷದಿಂದ ನೋಡಿದಂಥ ಮೋಕ್ಷಿತಾ ಅವರು ಒಂದು ಟೈಮಲ್ಲಿ ಇವರು ಆಚೆ ಹೋಗಿರ್ತಾರೆ, ಒಳಗಡೆ ಬಂದು ಕೂತ್ಕೊಂಡು ಗೌತಮಿ ಹಾಗೂ ಮಂಜುಣ್ಣನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹನುಮಂತು ಅವರು ಏನೋ ಮಾತಾಡೋಕ್ಕೆ ಅಂತ ಬರ್ತಾರೆ. ಅಲ್ಲ ಏನೋ ಸುಮ್ಮನೆ ಕೂತ್ಕೊಳ್ಳೋಕೆ ಬರ್ತಾರೆ. ಅವಾಗ ಏನಂತ ಹೇಳ್ತಾರೆ ಅಂದರೆ, ನೀವು ಹೋಗಿ ನಾವು ಮಾತಾಡ್ತೀವಿ, ಅವ್ರೇನೋ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ಅವಾಗ ಏನಂತಾರೆ ಗೊತ್ತಾ, ಪಾಪ ಅಂತ ಹೇಳಿದಾಗ ಗೌತಮಿ ಅವ್ರು ಏನಂತಾರೆ, ಅವ್ರು ನೀವು ಅನ್ಕೊಳ್ಳೋಷ್ಟು ಪಾಪ ಅಲ್ಲ, ಸೊ ತುಂಬ ತಲೆ ಇದೆ, ಯಾರೋ ಹೇಳಿ ಕಳಿಸಿರ್ತಾರೆ, ಇಲ್ಲಾಂದ್ರೆ ಇವರೇ ಮಾತಾಡೋ ಕೇಳಿಸ್ಕೊಳಕ್ಕೆ ಬಂದಿರ್ತಾರೆ ಅಂತ ಹೇಳ್ತಾರೆ. ಈ ಮಾತು ಸಡನ್ ಆಗಿ ಇಲ್ಲಿ ಯಾಕೆ ಸಡನ್ ಮೇಲೆ ಹನುಮಂತ ಮೇಲೆ ಕನ್ಸಿಡರೇಷನ್ ಆಯಿತು? 6 ವರ್ಷದಿಂದನೂ ನೋಡಿದ್ದೀನಿ, ತುಂಬ ಮುಗ್ಧ ಅಂತ ಹೇಳೋರು, ಅಲ್ಲಿ ಯಾಕೆ ಮುಗ್ಧ ಅಂತ ಮಾತಲ್ಲಿ ಬರಲಿಲ್ಲ? ಇವ್ರಿಗೆ ಇಲ್ಲೇ ಗೊತ್ತಾಗ್ತದೆ, ಇವ್ರಿಗೆ ಏನು ಬೇಕೋ, ಜನಗಳನ್ನ ಯಾವ ರೀತಿ ಮಾತಾಡಿಸ್ಬೇಕೋ ಅನ್ನೋದು ಕ್ಲಾರಿಟಿ ಅನ್ನೋದು ಗೊತ್ತಿದೆ. ಸೊ ತುಂಬ ಜನ ಇದನ್ನು ಇದು ಮಾಡ್ತಾ ಇರ್ಬೋದು, ಬಟ್ ಇದು ಕನ್ಸಿಡರೇಷನ್ ಹೋಗಿ ಎಪಿಸೋಡ್ ನೋಡ್ಕೊಳ್ಳಿ. ಈ ಥರ ಅವರು ಹನುಮಂತಗೆ ಹಂಗೆ ಅಂತಿದ್ದು, ಅದೇ ಹನುಮಂತು ಅದೇ ಮೋಕ್ಷಿತ ಅವರು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಈ ರೀತಿ ಅಂದಾಗ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ನಮಗೆ ಕ್ವಶನ್ಸ್ ಓಡ್ತಾ ಇರುತ್ತೆ, ಏನಪ್ಪ ಮೋಕ್ಷಿತ ಅವರು ಈ ಥರ ಆಡ್ತಾ ಇದ್ದಾರಾ, ಹೆಂಗೆ ಜನಗಳನ್ನ ಎಷ್ಟು ಮರಳು ಮಾಡಬೇಕು ಅಷ್ಟು ಮರಳು ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗ್ತದೆ. ಇನ್ನೊಂದು ಕಡೆ ತ್ರಿವಿಕ್ರಮ ಅವರು ಭವ್ಯ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಸ್, ನಿಮ್ಮ ಅಮ್ಮ ಅವ್ರು ಹೇಳಿದಾಗೆ ನಾವಿಬ್ರು ಬೇರೆ ಆಗೋಣ, ಏನಾದರೂ ಮಾತಾಡಬೇಕು ಅಂತ ಅನ್ಸಿದ್ರೆ ಕರೀರಿ, ನಾನು ಬರ್ತೀನಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಅದೇನು ದೂರ ಆಗ್ತಾರ ಏನ್ ಕತೆ ಅಂತ ಗೊತ್ತಿಲ್ಲ. ಮತ್ತೆ ಅವ್ರು ನೋಡಿ ಮತ್ತೆ ಗೌತಮಿ ಅವರು ಅಲ್ಲೇ ಆಕ್ಚುಲಿ ಇಲ್ಲಿ ಭವ್ಯ ಅವರು ಬಿಡ್ತಲ್ಲ, ಭವ್ಯ ಅವ್ರಿಗೆ ಗೌತಮಿ ಅವರು ಇವರು ಬಿಡ್ತಾ ಇಲ್ಲ. ಇದೊಂಥರ ರಬ್ಬರ್ ಥರ ಆಗಿದೆ, ಎಷ್ಟು ಹೇಳಿದ್ರು ಏನೋ ಕಿತ್ತೋಗ್ತಾ ಇಲ್ಲ. ಅದೇನಾಗುತ್ತೆ ಎತ್ತಕತೆ ಅಂತ ಇನ್ನು 2 ವಾರದಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಗೈಸ್, ಇದಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂ. ಸೊ ನಿಮ್ಗೇನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.